ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುಯಶ್ ಕನ್ನಡ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ರಾಮನವಮಿ. ಫಸ್ಟ್ಲಿ ಎಲ್ರಿಗೂ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ನನ್ನ ಹಸ್ಬೆಂಡ್ ಇದೇ ಫಸ್ಟ್ ಟೈಮ್ ರಾಮನವಮಿ ಪೂಜೆನ ಸೆಲೆಬ್ರೇಟ್ ಮಾಡ್ತಾ ಇರೋದು. ಎವ್ರಿ ಇಯರ್ ನಾನು ಈ ಟೈಮಲ್ಲಿ ಅಮ್ಮ ಮನೇಲಿ ಇರ್ತಾ ಇದ್ದೆ. ನಾವು ಹೇಗೆ ಶ್ರೀರಾಮನವಮಿ ಪೂಜೆನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಈ ವ್ಲಾಗ್ ಆಗಿರುತ್ತೆ. ಇವತ್ತು ಮಾರ್ನಿಂಗ್ ಸ್ವಲ್ಪ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆ ರಂಗೋಲಿ ಹಾಕ್ತಾ ಇದ್ದೀನಿ. ರಾಮನಿಗೆ ರಿಲೇಟೆಡ್ ಆಗಿರೋ ರಂಗೋಲಿನೇ ಹಾಕ್ತಾ ಇದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ. ನನಗೆ ತುಂಬ ಚೆನ್ನಾಗಿ ಏನು ರಂಗೋಲಿ ಹಾಕ್ಲಿಕ್ಕೆ ಬರಲ್ಲ, ಬಟ್ ಯೂಟ್ಯೂಬ್ನ ನೋಡಿಕೊಂಡೆ ಕೆಲವೊಂದು ರಂಗೋಲಿಗಳನ್ನ ಹೊಸದಾಗಿ ಟ್ರೈ ಮಾಡ್ತೀನಿ. ಕಲರ್ ಹಾಕೋದಕ್ಕಂದರೆ ತುಂಬ ಇಷ್ಟ ಆಗುತ್ತೆ ನನಗೆ. ದೆನ್ ಸ್ನಾನ ಎಲ್ಲ ಮುಗಿಸ್ಕೊಂಡು ಫಸ್ಟ್ ನೈವೇದ್ಯಕ್ಕೆ ಅಂತ ಪಾನಕ, ನೀರು ಮಜ್ಜಿಗೆ, ಕೋಸಂಬರಿ ಮಾಡ್ತಾಯಿದ್ದೀನಿ. ಯೂಶ್ವಲಿ ನನ್ನ ಹಸ್ಬೆಂಡ್ ಮನೇಲಿ ಬೆಲ್ಲದ ಹಣ್ಣು ಯೂಸ್ ಮಾಡ್ಕೊಂಡು ಪಾನಕ ಮಾಡ್ತಾರೆ. ಬಟ್ ನಾವು ನಿನ್ನೆ ತುಂಬ ಕಡೆ ಸರ್ಚ್ ಮಾಡಿದ್ವಿ, ಎಲ್ಲೂ ನಮಗೆ ಬೆಲ್ಲದ ಹಣ್ಣೇ ಸಿಗಲಿಲ್ಲ. ಸೊ ಕರ್ಬೂಜ ಹಣ್ಣನ್ನು ಯೂಸ್ ಮಾಡಿಕೊಂಡೆ ಬೆಲ್ಲದ ಪಾನಕ ಮಾಡಿಕೊಂಡೆ. ಕೋಸಂಬರಿ ಮಾಡ್ಕೊಳ್ಳೋಕ್ಕೆ ನಾನು ನೈಟೇ ಹೆಸರು ಬೇಳೆ ನೆನೆಸಿಟ್ಕೊಂಡಿದ್ದೆ. ಮಾರ್ನಿಂಗ್ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಆನಿಯನ್, ಸೌತೆಕಾಯಿ, ಮೆಣಸಿನ್ಕಾಯಿ, ಸ್ವಲ್ಪ ದಾಳಿಂಬೆ, ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಅರ್ಧ ಲೆಮನ್ ಜ್ಯೂಸ್, ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರಾಯಿತು. ಯೂಶ್ವಲಿ ಕೋಸಂಬರಿಗೆ ಸಾಸಿವೆ ಕರಿಬೇವು ಒಗ್ಗರಣೆ ಕೊಡ್ತಾರೆ. ನನಗೆ ಅಷ್ಟು ಇಷ್ಟ ಆಗಲ್ಲ ಅದು, ಸೊ ನಾನು ಒಗ್ಗರಣೆ ಹಾಕಲ್ಲ. ಅದಕ್ಕೆ ಪಾನಕ ಮಾಡೋಕ್ಕೆ ಬೆಲ್ಲನ ನೀರಲ್ಲಿ ಕರಗಿಸ್ಕೊಂಡು ಫಿಲ್ಟರ್ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಕರ್ಬೂಜನ ಕಟ್ ಮಾಡಿಕೊಂಡು ಹಾಫ್ ಕರ್ಬೂಜನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಇನ್ನರ್ಧ ಕರ್ಬೂಜನ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಪಾನಕಕ್ಕೆ ಹಾಕಬೇಕು. ಸ್ವಲ್ಪ ಏಲಕ್ಕಿ ಪೌಡರ್, ಹಾಫ್ ಲೆಮನ್ ಜ್ಯೂಸ್ ಹಾಕ್ಕೊಂಡ್ರೆ ಆಯಿತು, ಪಾನಕ ರೆಡಿ ಆಗುತ್ತೆ. ಇನ್ನು ಸಪ್ಪೆ ಮಜ್ಜಿಗೆ ಮಾಡೋದಂತೂ ಈಸಿ. ಒಂದು ಜಾರ್ಗೆ 1 ಕಪ್ ಮೊಸರು, ಬೇಕಾದಷ್ಟು ನೀರು, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡ್ರೆ ಆಯಿತು. ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ಆಯಿತು, ಮಜ್ಜಿಗೆ ರೆಡಿಯಾಗಿಬಿಡುತ್ತೆ. ಇನ್ನು ಪೂಜೆ ಮಾಡ್ಕೊಳ್ಳೋಕ್ಕೆ ಜಸ್ಟ್ ಹೂವು ಎಲ್ಲ ಚೇಂಜ್ ಮಾಡ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ನೆನ್ನೆನೇ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿರ್ತೀನಿ, ಗುರುವಾರ ಅಲ್ವಾ. ಸೊ ಈ ರೀತಿ ಇವತ್ತು ನಮ್ಮ ಮನೇಲಿ ಸಿಂಪಲ್ಲಾಗಿ ರಾಮನವಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಇನ್ನು ರಾಮನವಮಿಗೆ ಯಾಕೆ ಪಾನಕ ಕೋಸಂಬರಿ ಮಾಡ್ತಾರೆ ಅಂತ ನನಗೆ ಅಷ್ಟಾಗಿ ಗೊತ್ತಿರಲಿಲ್ಲ, ಇತ್ತೀಚೆಗಷ್ಟೇ ತಿಳ್ಕೊಂಡಿದ್ದೀನಿ. ಯಾಕಂದರೆ ಶ್ರೀರಾಮ ಜನಿಸಿದಂಥ ದಿನವೇ ಶ್ರೀರಾಮನವಮಿ ಅಂತ ಆಚರಿಸ್ತೀವಿ. ಇನ್ನು ರಾಮ ಅಂದ್ರೇ ಸಿಂಪ್ಲಿಸಿಟಿ ಅಲ್ವಾ. ಸೊ ಹೀಗಾಗಿ ಅವರಿಗೆ ಸಾತ್ವಿಕ ಆಹಾರವನ್ನೇ ನೈವೇದ್ಯಕ್ಕೆ ಅಂತ ಇಡ್ತಾರೆ. ಶ್ರೀರಾಮ ಜನಿಸಿದ್ದು ಚೈತ್ರ ಮಾಸದಲ್ಲಿ, ಅಂದರೆ ಮಾರ್ಚ್, ಏಪ್ರಿಲ್, ಸಮ್ಮರ್ ಟೈಮ್ನಲ್ಲಿ. ಸೊ ಬಾಡಿ ಕೂಲ್ ಆಗಿರಲಿ, ಹೈಡ್ರೇಟಿಂಗ್ ಆಗಿರಲಿ ಅಂತ ಆಗಿನ ಪ್ರಜೆಗಳಿಗೆ ಪಾನಕ, ಕೋಸಂಬರಿ, ನೀರು ಮಜ್ಜಿಗೆನ ಹಂಚುತ್ತಾ ಇದ್ರಂತೆ. ಈ ರೀಸನ್ಸಿಂದನೇ ಈಗಲೂ ಈ ಹಬ್ಬದಲ್ಲಿ ಪಾನಕ, ಕೋಸಂಬರಿ, ನೀರು ಮಜ್ಜಿಗೆನ ಶ್ರೀರಾಮನಿಗೆ ಅರ್ಪಿಸೋದು ರೂಢಿಯಲ್ಲಿದೆ. ಒನ್ಸ್ ಅಗೇನ್ ಎಲ್ರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಯಾರೆಲ್ಲ ಪಾನಕ ಕೋಸಂಬರಿ ತಿಂದ್ರಿ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇರೋರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.